ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಡ್ರೂಪ್ ಆದ್ರೆ ಏನ್ ಕಾರಣ ಆಗುತ್ತೆ, ಬಂದ್ರೆ ಅದನ್ನ ಯಾವ ತರ ನಾವು ಹೊಲ್ದು ಕೊಟ್ಟಿರೋಂತ ಬ್ಲೌಸ್ ಆಲ್ಟ್ರೇಷನ್ ಬಂದಾಗ ಶೋಲ್ಡರ್ ಡ್ರೂಪ್ ಆದ್ರೆ ಏನ್ ಮಾಡ್ಬೇಕು, ಅದೇ ರೀತಿ ಫ್ರಂಟ್ ನೆಕ್ ಲೂಸ್ ಮಾಡಿದ್ರೆ ಏನ್ ಮಾಡ್ಬೇಕು, ಆಮೇಲೆ ಚೆಸ್ಟ್ ಲೂಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಈ 3 ಟಿಪ್ಸ್ಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಈ 3 ಟಿಪ್ಸ್ ನ ಯೂಸ್ ಮಾಡ್ಕೊಂಡು ನೀವು ಅದನ್ನ ರೆಡಿ ಮಾಡಿದ್ರೆ ಖಂಡಿತವಾಗ್ಲೂ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಅದೇ ರೀತಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬಾ ವಿಡಿಯೋ ಹೆಚ್ಚು ಒಂದು 200 ವಿಡಿಯೋ ಮೇಲ್ ಮಾಡಿದ್ದೀನಿ. ಅದರಲ್ಲೆಲ್ಲ ಪ್ರತಿಯೊಂದು ಬ್ಲೌಸ್ ಈ ತರ ಶೋಲ್ಡರ್ ಡ್ರೂಪ್ ಆಗದೆ, ನೆಕ್ ಲೂಸ್ ಬರ್ದೆ, ಚೆಸ್ಟ್ ಲೂಸ್ ಬರ್ದೆ ಯಾವ ತರ ಕಟ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ನೀಟಾಗಿ ತೋರಿಸಿದೀನಿ. ಬೈ ಚಾನ್ಸ್ ಅದರಲ್ಲ ಆದ್ರೂ ನಾವು ಕೈಯಲ್ಲಿ ಮಾಡುವಂತ ಕೆಲಸ ಸ್ವಲ್ಪ ಎಡವಟ್ಟಾಗಿ ಅದನ್ನ ಆಲ್ಟ್ರೇಷನ್ ಬಂದೇ ಬರುತ್ತೆ. ಸರ್ವಸಾಮಾನ್ಯ ಟೈಲರ್ ಅಂಗಡಿಗಳಲ್ಲಿ, ಬುಟಿಕ್ ಅಲ್ಲಿ ಎಲ್ಲೇ ಆಗಿರ್ಬೋದು, ಸರ್ವಸಾಮಾನ್ಯ ಅದು ಬರುತ್ತೆ. ಅವು ಬಂದಾಗ ನಾವ್ ಯಾವ ತರ ಅದನ್ನ ರೆಡಿ ಮಾಡಿ ಕಸ್ಟಮರ್ ಕೊಡ್ಬೇಕು ಅನ್ನೋದು ನಾನು ಇದರಲ್ಲಿ 3 ಟಿಪ್ಸ್ ನ ನಿಮ್ಗೆ ತಿಳಿಸ್ತಾ ಇದೀನಿ. ಈ 3 ಟಿಪ್ಸ್ ನ ಯೂಸ್ ಮಾಡ್ಕೊಂಡು ನೀವು ಆ ತರ ರೆಡಿ ಮಾಡಿದ್ರೆ ಖಂಡಿತವಾಗ್ಲೂ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡಿದೀವಿ. ಆ ತರ ರೆಡಿ ಮಾಡಿರೋದ್ರಿಂದ ಆ ಐಡಿಯಾ ನಿಮ್ಗೂ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂತಂದ್ರೆ ಪ್ರತಿಯೊಂದಲ್ಲೂ ನಾನು ಮಾರ್ಕಿಂಗ್ ಅಲ್ಲೇ ಆಗ್ಲಿ, ಅದ್ ಮೆಜರ್ಮೆಂಟ್ ಬರೆಯೋದು ಈ ತರ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅದೆಲ್ಲ ನಿಮ್ಗೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಆ ತರ ಸ್ಕಿಪ್ ಮಾಡದೆ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೇ ಡೌಟ್ ಬಂದ್ರು ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಇದೆ, ಅದಲ್ಲೇ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಯಾರಿಗೆ ಹೆಂಗ್ ಅನುಕೂಲ ಆಗುತ್ತೋ ಅದಕ್ಕೆ ತಕ್ಕಂಗೆ ನಾನು ಕಾಮೆಂಟ್ ಮಾಡಿದೆ. ಖಂಡಿತವಾಗ್ಲೂ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಪ್ರತಿಯೊಂದು ಹೇಳ್ಕೊಡ್ತಾ ಇದೀನಿ. ಯಾರು ಹೇಳ್ಕೊಟ್ಟಿದೆ ಅಂತಾರೋ, ನಾನ್ ತುಂಬಾ ಕಷ್ಟಪಟ್ಟು ಕೆಲಸ ಕಲ್ತಿದ್ದೆ. ಅವಾಗಿನ ಟೈಮಲ್ಲೆಲ್ಲ ನೆಟ್ ಫ್ರೀ ಇರ್ಲಿಲ್ಲ, ಅನ್ಲಿಮಿಟೆಡ್ ಇರಲಿಲ್ಲ. ಅದರಿಂದ ನಾವು ಜಾಸ್ತಿ ಯೂಟ್ಯೂಬ್ ಎಲ್ಲ ನೋಡೋ ಟೈಮ್ ಇರ್ತಾ ಇರಲಿಲ್ಲ. ಅವಾಗ ಯೂಟ್ಯೂಬರ್ಸ್ ಕಮ್ಮಿ ಇದ್ರು. ಅವಾಗೆಲ್ಲ ನಾನು ತುಂಬಾ ಟೇಬಲ್ ಹತ್ರ ಬಂದ್ರು ಯಾರು ಸೇರಿಸ್ತಾ ಇರ್ಲಿಲ್ಲ. ಕೆಲಸ ಬ್ಲೌಸ್ ಅಲ್ಲಿ ಬೇಕಾದ್ರೆ ಆಗೋದ್ಮೇಲೆ ಒಂದು ಕಟಿಂಗ್ ಕಾಯ್ಬೇಕಲ್ಲ, ಒಂದ್ 5 ನಿಮಿಷ ಅಂತ ಬಂದು ಈ ತರ ಕಟ್ ಮಾಡ್ಬೇಕಾದ್ರೆ ಬಂದ್ಲಿ ನಿಂತ್ಕೊಂಡ್ರೆ ನಿಲ್ಲಿಸ್ತಾ ಇರಲಿಲ್ಲ, ಎಲ್ಲಿ ನೋಡಿ ಕಲ್ತ್ಕೊಬಿಡ್ತೀವೋ ಅಂತ. ಅಷ್ಟು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ನಾನು ಕಷ್ಟಪಟ್ಟು ಕಲ್ತಿದ್ದು. ಇವಾಗ ಯೂಟ್ಯೂಬರ್ಸ್ ಇದೆ, ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕು, ನನ್ನ ಕೆಲಸ ನನ್ನ ಹತ್ರನೇ ಉಳ್ಕೋಬಾರ್ದು, ಎಲ್ಲರಿಗೂ ಕಲ್ಸ್ಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಬೇರೆಯವ್ರು ಆ ತರ ಕಷ್ಟಪಡೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಪ್ರತಿಯೊಂದನು ನಾನು ಎಷ್ಟು ನನ್ನ ಕೈಯಲ್ಲಿ ಕೆಲಸ ಇರುತ್ತೋ ಅದನ್ನೆಷ್ಟು ಹಂಚಬೇಕು ಅನ್ನೋ ಉದ್ದೇಶನ ಈ ತರ ಮಾಡ್ತಾ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಸ್ ಮಾಡ್ಕೊಂತೀರಾ ನೋಡಿ. ಅದೇ ರೀತಿ ಇವಾಗ ನನ್ನ ತುಂಬಾ ದೂರ ಇರ್ತಾರೆ, ಅವ್ರಿಗೆಲ್ಲ ಬರೋಕ್ಕಾಗಲ್ಲ, ಕಟಿಂಗ್ ಮಾಡಕ್ಕಾಗಲ್ಲ ಸರ್, ನಾವ್ ಎಷ್ಟೇ ಮಾಡಿದ್ರು ಟ್ರೈ ಮಾಡಿದ್ರು ಬರ್ತಾ ಇಲ್ಲ ಅನ್ನೋರ್ಗೆ ಪೇಪರ್ ಕಟಿಂಗ್ ನ ಮಾಡಿ ಅವ್ರಿಗೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದೀನಿ. 150 rupees ಚಾರ್ಜಸ್ ಆಗುತ್ತೆ ಅದ್ರದ್ದು ಯಾವ ತರ ಅಂತಂದ್ರೆ, ಇವಾಗ ನೀವು ಒಂದ್ ಮೆಜರ್ಮೆಂಟ್ ಬ್ಲೌಸ್ ಎಷ್ಟೇ ಕಟ್ ಮಾಡ್ತಾರೆ ಬರ್ತಾ ಇಲ್ಲ ಅದು ಅನ್ನೋರ್ಗೆ ಆ ಮೆಜರ್ಮೆಂಟ್ ನನ್ಗೆ ವಾಟ್ಸ್ಆಪ್ ಮಾಡಿದ್ರಂದ್ರೆ ಅದೇ ಮೆಜರ್ಮೆಂಟ್ ಪೇಪರ್ ಕಟಿಂಗು ನಾನು ಮಾಡಿ ನಿಮ್ಗೆ ಕೊರಿಯರ್ ಮಾಡ್ತೀನಿ. ಅದರಿಂದ 2 ಅನುಕೂಲ ಆಗುತ್ತೆ. ಒಂದು, ಅದನ್ನೇ ಪೇಪರ್ ಕಟ್ ಇಟ್ಬಿಟ್ಟು ಕಟ್ ಮಾಡಿ ಅವ್ರಿಗೆ ಹೊಲ್ಕೊಡ್ಬೋದು. ಎರಡನೇದು, ನೀವು ಮಾರ್ಕಿಂಗ್ ಮಾಡಿ ಆ ಪೇಪರ್ನ ಇಟ್ಟು ಏನೇನ್ ಫಾಲ್ಟ್ ಆಗ್ತದೆ ಚೆಕ್ ಮಾಡ್ಕೊಂಡು ನೀವು ಕಲಿಯಕ್ಕೂ ಅನುಕೂಲ ಆಗುತ್ತೆ. 2 ರೀತಿಯಲ್ಲಿ ಪೇಪರ್ ಕಟಿಂಗ್ ಅನ್ನೋದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅದರಿಂದ ಪೇಪರ್ ಕಟಿಂಗ್ ನ ಈ ತರ ಡೆಲಿವರಿ ಕೊಡ್ತಾ ಇದ್ದೀನಿ. ಅದೇ ರೀತಿ ಹತ್ತಿರದಲ್ಲಿ ಸರ್ ನಾವು ಬಂದ್ ಹೋಗ್ತೀವಿ, ಸ್ವಲ್ಪ ಚಿಕ್ಕ ಲೈವ್ ಅಲ್ಲಿ ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ, ಕಲಿಬೇಕು ಅಂತ ಆಸೆ ಇರುತ್ತೆ ಅನ್ನೋರ್ಗೆ ಸಂಡೇ ಟೈಮಲ್ಲಿ ನನಗೆ ಫೋನ್ ಮಾಡ್ಕೊಂಡು ಬನ್ನಿ, ಆ ಟೈಮಿಂಗ್ಸ್ ನ ನಿಮ್ಗೆ ಹೇಳ್ತೀನಿ. ಆ ಟೈಮಲ್ಲಿ ಬಂದ್ರೆ ಏನಾಗುತ್ತೆ ಅಂದ್ರೆ, ವೀಕ್ ಡೇಸ್ ಬಂದ್ರೆ ಕೆಲಸ ಇರುತ್ತೆ, ವರ್ಕರ್ಸ್ ಇರ್ತಾರೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ಸಂಡೇ ಬಂದ್ರೆ ಯಾರು ಇರಲ್ಲ, ಯೂಟ್ಯೂಬ್ ನಿಮ್ ಹತ್ರ ಇರುತ್ತಾರೆ, ಬಂದು ನಿಮ್ ಟಿಪ್ಸ್ ನ ನಿಮ್ಗೆ ಏನ್ ಡೌಟ್ ಇದೆಯೋ ಅದು ಲೈವ್ ಅಲ್ಲಿ ನಮ್ ಶಾಪ್ ಅಲ್ಲೇ ಬಂದು ಇಲ್ಲೇ ಕಲ್ತ್ಕೊಂಡು ನೀವು ಹೋಗ್ಬೋದು. ಆದ್ರೂ ನಿಮ್ಗೂ ಅನುಕೂಲ ಆಗುತ್ತೆ. ಇಲ್ಲ ದೂರ ಇದ್ರು ಪರವಾಗಿಲ್ಲ ಸರ್, ವೀಕ್ಲಿ 1 ಟೈಮ್ ಬರ್ತೀವಿ ಅನ್ನೋದು ಪರವಾಗಿಲ್ಲ, ಸಂಡೇ ಟೈಮ್ ಬನ್ನಿ, ನಿಮ್ಗೆ ಏನ್ ಡೌಟ್ ಇದೆ ಲೈವ್ ಅಲ್ಲಿ ನಾನು ಕಟ್ ಮಾಡ್ಕೊಡ್ತೀನಿ, ತಗೊಂಡೋಗಿ ನೀವು ಹಾಕಿ ನೋಡಿ, ಅದನ್ನ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆಯಾ ಅಂತ ನಿಮ್ಗೆ ಗೊತ್ತಾದ್ರೇನೆ ಮತ್ತೆ ನಮ್ ಕಟಿಂಗ್ ನ ಫಾಲೋ ಮಾಡಿ. ಯಾಕಂದ್ರೆ ನಾನು ಸಿಂಪಲ್ ಆಗಿ ನೀಟಾಗಿ ಪ್ರತಿಯೊಬ್ರು ಕಲಿಯೋ ಉದ್ದೇಶದಿಂದ ಎಲ್ಲರಿಗೂ ನಿಧಾನವಾಗಿ ನೀಟಾಗಿ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಟಿಪ್ಸ್ ಆಗಿರ್ಬೋದು, ಡಿಫ್ರೆಂಟ್ ಪ್ಯಾಟರ್ನ್ ಆಗಿರ್ಬೋದು, ಪ್ಯಾಚ್ ವರ್ಕ್ ಆಗಿರ್ಬೋದು, ಈ ತರ ಪ್ರತಿಯೊಂದನ್ನು ನಾನು ಮಾರ್ಕಿಂಗ್ ಆಗಿ, ಕಟಿಂಗ್, ಸ್ಟಿಚಿಂಗ್ ಆಗಿ ಪ್ರತಿಯೊಂದು ವಿಡಿಯೋನು ತೋರಿಸ್ಕೊಡ್ತೀನಿ. ಓಕೆನಾ? ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನೋಡಿ, ಇದು ನಾವು ಹೊಲ್ದಿರೋಂತ ಬ್ಲೌಸು, ಫ್ರಂಟ್ ಟು ಬ್ಯಾಕು ಈ ತರ ರೌಂಡ್ ಶೇಪ್, ರೌಂಡ್ ಆಗಿ ಶೇಪ್ ಅನ್ನೋದು ಇದೆ. ಹಿಂಗಿದೆ
ನೋಡಿ ಈ ತರ ರೌಂಡ್ ಆಗಿ ಶೇಪ್ ಆಗಿ ಹೊಲ್ದಿದ್ದೀವಿ ಇದನ್ನ. ಇದು ಇವಾಗ ಶೋಲ್ಡರ್ ಎಷ್ಟಿದೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಶೋಲ್ಡರ್ ಡ್ರೂಪಿಂಗ್ ಆಗೋದಕ್ಕೆ ಕಾರಣಗಳೇನು ಅಂತ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ನೋಡಿ ಇದು ನಾನು ಶೋಲ್ಡರ್ 12 ಇಟ್ಬಿಟ್ಟು ಕಚ್ಚಾ ಸೀರೆ 12 ಇಟ್ಕೊಂಡು ನಾನು ಬ್ಲೌಸ್ ಕಟ್ ಮಾಡಿ ಹೊಲ್ದಿದ್ದೀನಿ. ಹಾಕೊಂಡಾಗ ಏನಾಗುತ್ತಂದ್ರೆ ಇದು 15ಕ್ಕೆ ಹೋಗುತ್ತೆ. ಎಷ್ಟು? 15 ಇಲ್ಲಿ ಕುತ್ಕೋಬೇಕು. ಇಲ್ಲಿಗೆ ಕುತ್ಕೋಬೇಕು. ಬ್ಲೌಸ್ ಆಗ ಓಪನ್ ಆಗೋದು ನೋಡಿ ಇಷ್ಟು ಓಪನ್ ಆಗುತ್ತೆ. ಇಷ್ಟೇ ಓಪನ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಜಾಸ್ತಿ ಈ ಪೋರ್ಷನ್ ಅಲ್ಲಿ ಎತ್ಕೊಳಲ್ಲ. ಅದೇ ಒಬ್ಬೊಬ್ರು 5-5.5 ಇಟ್ಟಾಗ ಏನಾಗುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಿಂಗ್ ಓಪನ್ ಆಗುತ್ತೆ. ಈ ತರ ಓಪನ್ ಆದಾಗ ಏನಾಗುತ್ತೆ ಅಂದ್ರೆ ಈ ಪೋರ್ಷನ್ ಮೇಲ್ ಎತ್ಕೊಂತದೆ. ಈ ಪೋರ್ಷನ್ ನೋಡಿ 1/4 ಇಂಚ್ ಮೇಲ್ ಬರುತ್ತೆ. ಮೇಲ್ ಬಂದಾಗ ಏನಾಗುತ್ತೆ ಅಂದ್ರೆ ಇದು ಲೂಸ್ ಆಗಿ ಹಿಂಗ್ ಜಾರ್ಕೊಂಡ್ಬಿಡುತ್ತೆ. ಅದೇ ನೋಡು 15ಕ್ಕೆ ಇಟ್ಟಿದ್ದೀನಿ. ಅವಾಗ ನಾವು ಮಾರ್ಕ್ ಮಾಡಿದ್ವಲ್ಲ 15ಕ್ಕೆ ಇಟ್ಟಾಗ ನೋಡಿ ಜಾಸ್ತಿ ಪೋರ್ಷನ್ ಅಲ್ಲಿ ಎತ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಹಿಂಗೆ ಕುತ್ಕೊಂತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು 12 ಅನ್ನೋದು ಶೋಲ್ಡರ್ ಇಟ್ಕೋಬೇಕು. ಇದು ನೋಡಿ ಹಿಂಗ್ ಇರುತ್ತೆ 5.5 ಅಂದ್ರೆ ಹಿಂಗಾದಾಗ ಏನಾಗುತ್ತೆ ಇದ್ ಮೇಲ್ ಬಂದು ಶೋಲ್ಡರ್ ಡ್ರೂಪ್ ಹಾಕಕ್ಕೆ ಇದೊಂದು ಕಾರಣ. ಶೋಲ್ಡರ್ನ ಯಾವತ್ತೂ ಅಷ್ಟೇ ಅವ್ರದ್ದು 15 ಇಂಚು ಶೋಲ್ಡರ್ ಇದ್ದಾಗ, ಅವ್ರದ್ದು ಫುಲ್ ಶೋಲ್ಡರು 15 ಇದ್ದಾಗ ಅದ್ರಲ್ಲಿ ನಾವು ಮಾಡ್ಬೇಕಾದ್ರು 3 ಇಂಚು ಮೈನಸ್ ಮಾಡಿ 12 ಇಂಚು ಇಟ್ಕೋಬೇಕು. -3 ಮಾಡ್ಬೇಕು. ಎಷ್ಟಿದ್ದಾಗ ಬ್ಯಾಕ್ ಡೀಪು 9 ರಿಂದ 11 9-11 ಇರ್ಲಿ, 12 ಇರ್ಲಿ, 12 ಇಟ್ಕೋಬೇಕು. 12 ಇಟ್ಕೊಂಡಾಗ ಏನಾಗುತ್ತೆ ಅದು ಕರೆಕ್ಟ್ ಆಗಿ ಕೂತ್ಕೊಂತದೆ. ಓಕೆನಾ? ಇದು ಫಾರ್ಮುಲಾ. ಎಷ್ಟು? 15 ಶೋಲ್ಡರ್ ಇದ್ದಾಗ 3 ಇಂಚ್ ಮೈನಸ್ ಮಾಡಿ 12 ಇಟ್ಕೋಬೇಕು. 4 ಇಂಚ್ ಮೈನಸ್ ಮಾಡಿದ್ರೆ ಏನಾಗುತ್ತೆ ಈ ಕಡೆ 2 ಇಂಚ್ ಈ ಕಡೆ 2 ಇಂಚ್ ಹಿಂಗ್ ಓಪನ್ ಆದಾಗ ಈ ತುದಿ ಪೋರ್ಷನ್ ಮೇಲೆತ್ಕೊಂತದೆ. ಅವಾಗ ಶೋಲ್ಡರ್ ಬೀಳಕ್ಕೆ ನಾವೇ ಕಾರಣವಾಗ್ತೀವಿ. ಅದರಿಂದ ಅದು ಒಂದು ಇವಾಗ ಅರ್ಥ ಆಗಿರೋ ಶೋಲ್ಡರ್ ಮಾಡಕ್ಕೆ. ಮತ್ತೆ ಫ್ರಂಟ್ ಇಲ್ಲಿ ಸುಮಾರು ಜನಕ್ಕೆ ಬರುವಂತದ್ದು ಇಲ್ಲಿ ನೆಕ್ ಲೂಸ್ ಬರ್ತಾ ಇದೆ ಸರ್, ಉಕ್ಸು ಇಲ್ಲ ಹಾಕೊಂಡ್ರೆ ನಮ್ಗೆ ಸರಿ ಬರ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಅದಕ್ಕೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ನಮ್ದ್ರಲ್ಲಿ ಹೆಂಗಿರುತ್ತೆ ನಿಮ್ಗೇನು ಡೌಟ್ ಬರೋ ತರದ ಇದು ಮಾಡಿಸ್ತೀವಿ. ಅದಕ್ಕೆ ಕಾರಣಗಳೇನಂತಂದ್ರೆ ನಾವು ಇಲ್ಲಿಡುವಂತ ಮೆಜರ್ಮೆಂಟ್ ನೋಡಿ. ಇಲ್ಲಿ 18 ಇದೆ, 18 ಕರೆಕ್ಟ್ ಆಗಿರುತ್ತೆ. ಬ್ಯಾಕ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ 9 ಅನ್ನೋದು ಇರುತ್ತೆ. ಅಪ್ಪರ್ ಚೆಸ್ಟ್ 36 ಇರುತ್ತೆ ಅನ್ಕೊಳ್ಳಿ. ಎಷ್ಟು? 36 ಇಂಚ್ ಇದ್ದಾಗ ಅದನ್ನ ಡಿವೈಡ್ ಮಾಡ್ಕೊಂಡು ಇದು 9 ಇಂಚ್ ಬೇಕು. ಒಬ್ರೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಇಂಚು ಜಾಸ್ತಿ ಇಕ್ಬಿಡ್ತಾರೆ. ಡ್ರೆಸ್ಗೆ ನಾವು ಲೂಸ್ ಮಾಡಕ್ ಹೇಳ್ತೀವಲ್ಲ ಆ ತರ ಡ್ರೆಸ್ಗೆ ಚೆಸ್ಟ್ ಮೆಜರ್ಮೆಂಟ್ ಗಿಂತ 1 ಇಂಚ್ ಲೂಸ್ ಕೊಡ್ತೀವಿ. ಅದೇ ತರ ಇವ್ರು ಬ್ಲೌಸ್ ಏನ್ ಮಾಡ್ಬಿಡ್ತಾರೆ, ಇದು ಈ ಪೋರ್ಷನ್ ಅಲ್ಲಿ ಅಪ್ಪರ್ ಚೆಸ್ಟ್ ಅಂತೀವಿ ಇದನ್ನ, ಮೇಲ್ಗಡೆ ಚೆಸ್ಟ್. ಇಲ್ಲಿ ಬಂದ್ಬಿಟ್ಟು 36 ಇರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ 37 ಕೊಡ್ತಾರೆ. ಎಷ್ಟಾಗುತ್ತೆ ಅವಾಗ 9.5 ಆಗುತ್ತೆ. 9.5 ಆದಾಗ ಏನಾಗುತ್ತೆ ಈ ಪೋರ್ಷನ್ ಅದು ಹಿಂಗ್ ಲೂಸ್ ಬರುತ್ತೆ. ಈ ಲೂಸ್ ಬಂದಾಗ ಏನಾಗುತ್ತೆ ಇಲ್ಲಿ ಮೇಲೆ ಎತ್ಕೊಂಡು ಇದು ಜಾರ್ ಬಿಡುತ್ತೆ. ಇಲ್ಲೂ ಲೂಸ್ ಬರುತ್ತೆ, ನೆಕ್ಕು ಜಾರ್ ಆಗುತ್ತೆ, ಆಮೇಲೆ ಚೆಸ್ಟ್ ಲೂಸ್ ಆಗ್ಬಿಡುತ್ತೆ. ಇದರಿಂದ ನಮ್ಗೆ 3 ಡಿಫಾಲ್ಟ್ ಆಗ್ಬಿಡುತ್ತೆ. ಒಂದು ನೆಕ್ ಲೂಸ್ ಆದ್ರೆ ಶೋಲ್ಡರ್ ಲೂಸ್ ಆಗ್ಬಿಡ್ತದೆ, ಮತ್ತೆ ಈ ಪೋರ್ಷನ್ ಲೂಸ್ ಆಗ್ಬಿಡ್ತದೆ. ಇನ್ನೊಂದೇನಂದ್ರೆ ಒಬ್ಬೊಬ್ರಿಗೆ ನೋಡಿ ಉಕ್ಸ್ಪಟ್ಟಿ ಹಿಂಗ್ ಸ್ಟ್ರೈಟ್ ಆಗಿ ಬರಲ್ಲ. ಫ್ರಂಟ್ ಮೇಲ್ಗಡೆ ಹಿಂಗ್ ಬಂದ್ಬಿಡ್ತದೆ. ಹಂಗ್ ಬರಬಾರ್ದು. ಅವಾಗೂನು ಇಲ್ಲಿ ಕ್ರಾಸ್ ಆಗಿದ್ರೆ ಏನಾಗುತ್ತಂದ್ರೆ ಇದು ಮೇಲೆ ಎತ್ಕೊಳ್ಳೋಕೆ ಚಾನ್ಸಸ್ ಆಗುತ್ತೆ. ಆದಷ್ಟು ಉಕ್ಸ್ಪಟ್ಟಿ ನೋಡಿ ಯಾವಾಗೂ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿಂದ ಇಲ್ಲಿ ಕಟ್ ಮಾಡ್ತೀವಲ್ಲ ಈ ಪೀಸು ಮೇಲ್ಗಡೆ ನೆಕ್ಕಿಂದ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಇಲ್ಲಿವರೆಗೂ ಯಾವತ್ತೂ ಅಷ್ಟೇ ಹಿಂಗೆ ಸ್ವಲ್ಪ ಕ್ರಾಸ್ ಆಗಿ ಹಿಂಗ್ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಡಾಟ್ ಹಿಡಿದಾಗ ಹಿಂಗ್ ಒಳಗಡೆ ಹೋಗುತ್ತೆ. ಅವಾಗ ನಮ್ಗೆ ಉಕ್ಸ್ಪಟ್ಟಿ ಅನ್ನೋದು ಸ್ಟ್ರೈಟ್ ಆಗಿ ಬರುತ್ತೆ. ನೋಡಿ ಉಕ್ಸ್ಪಟ್ಟಿ ಸ್ಟ್ರೈಟ್ ಆಗಿ ಇರ್ಬೇಕು. ಮೂರನೇದು ಇದು ತುಂಬಾ ಕನ್ಫ್ಯೂಸ್ ಆಗುವಂತದ್ದು ಮೆಥಡ್. ಅಳತೆ ಬ್ಲೌಸ್ ಇದ್ದಾಗ ಏನ್ ಮಾಡ್ತೀವಿ ಈ ಡಾಟ್ ಮೆಜರ್ಮೆಂಟ್ ನ ಅಳತೆ ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಂತೀವಿ. ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಇಲ್ಲಿವರೆಗೂ ನಮ್ಗೆ ಎಷ್ಟು ಅಳತೆ ಬ್ಲೌಸ್ ಅಲ್ಲಿ ಇರುತ್ತೆ ಅಷ್ಟು ಅಳತೆ ಬ್ಲೌಸ್ ನ ಹಿಂಗ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ. ಪ್ರಾಬ್ಲಮ್ ಬರಲ್ಲ. ನಮ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಏನಂತೀವಿ ಕೆಲವೊಬ್ರಿಗೆ ಐಡಿಯಾಸ್ ಇರಲ್ಲ ತಗೊಳಕ್ಕೆ. ಈ ಡಾಟ್ ಮೆಜರ್ಮೆಂಟ್ ಮತ್ತೆ ಡಾಟ್ ಇಂದ ಫ್ರಂಟ್ ಲೆಂತ್ ಅಂತೀವಿ. ಫ್ರಂಟ್ ಟೋಟಲ್ ಲೆಂತ್ ಕರೆಕ್ಟ್ ಆಗಿ ತಗೊಳಲ್ಲ. ಅವಾಗ ಇಲ್ಲ ಮೇಲ್ ಮಾಡ್ತಾರೆ ಅಂದಾಜಾಗಿ ಇಟ್ಬಿಟ್ಟು, ಇಲ್ಲ ಡೌನ್ ಮಾಡ್ತಾರೆ. ಮೇಲ್ ಮಾಡಿದಾಗ ಏನಾಗುತ್ತೆ ಇದು ಟೈಟ್ ಆಗುತ್ತೆ, ಬ್ಲೌಸ್ ಫ್ರಂಟ್ ಅಲ್ಲಿ ಎತ್ಕೊಂಡಂಗ ಆಗ್ತಾ ಇದೆ ಅಂತ ಆಲ್ಟ್ರೇಷನ್ ಹೇಳ್ತಾರೆ. ಇಲ್ಲ ಡೌನ್ ಮಾಡ್ಬಿಟ್ಟು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ಪೋರ್ಷನ್ ಲೂಸ್ ಬರ್ತಾ ಇದೆ ಅಂತಾರೆ. ಹಿಂಗೆ
ಇಲ್ಲಿ ಸರಿಯಾಗಿ ಕುತ್ಕೊಂತ ಇಲ್ಲ, ಲೂಸ್ ಬರ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ಬೇಕು, ಇವಾಗ ಟೈಟ್ ಮಾಡಿದ್ರೆ ಇದ್ ಮೇಲೆ ಕೆತ್ಕೊಂತ ಇದೆ ಅಂದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಬಿಚ್ಬಿಟ್ಟು ಸ್ವಲ್ಪ ಇಲ್ಲಿ ಪೀಸ್ ಜೈನ್ ಮಾಡ್ಬಿಟ್ಟು ಸ್ವಲ್ಪ ಡೌನ್ ಮಾಡ್ಬೇಕು, ಅದು ತುಂಬಾ ಆಲ್ಟ್ರೇಷನ್ ಆಗ್ಬಿಡುತ್ತೆ. ಇಲ್ಲಿ ಲೂಸ್ ಬರ್ತಾ ಇದೆ ಅಂದಾಗ ಏನ್ ಮಾಡ್ಬೇಕಂದ್ರೆ, ನಾವು ಈ ಫ್ರಂಟ್ ಪೋರ್ಷನ್ ಇರುತ್ತಲ್ಲ ಇದನ್ನ ನೋಡಿ ಈ ಡಾಟ್ ಹಿಂಗ್ ಸೇರಿಸ್ಬಿಟ್ಟು ನಿಧಾನಕ್ಕೆ ಒಂದು ಹೊಲಿಗೆ ಹಾಕ್ಬೇಕು. ಯಾವ ತರ ಹೊಲಿಗೆ ಹಾಕ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ಒಂದು ಬ್ಲೌಸ್ ನಮ್ಗೆ ಆಲ್ಟ್ರೇಷನ್ ಬಂದಿದೆ, ಅದನ್ನ ಫ್ರಂಟ್ ಲೂಸ್ ಬರ್ತಾ ಇದೆ ಸರ್ ಕಪ್ಸ್ ಅಂತ ಹೇಳಿ ನೋಡು, ಹುಕ್ಸ್ ಪಟ್ಟು ಸ್ಟ್ರೈಟ್ ಆಗಿದೆ, ಈ ಪೋರ್ಷನ್ ಕರೆಕ್ಟ್ ಆಗಿದೆ, ಇಲ್ಲಿ ಮಾತ್ರ ಸ್ವಲ್ಪ ಲೂಸ್ ಬರ್ತಾ ಇದೆ ಸರ್ ಅಂತಂದ್ರು ನೋಡಿ. ಅವಾಗ ಏನ್ ಮಾಡಿದೀನಿ, ಈ ಡಾಟ್ ಇಂದ ಹಿಡಿದ್ಬಿಟ್ಟು ಈ ಹಾರ್ಮೋಲ್ ಡಾಟ್ ಬರುತ್ತಲ್ಲ ಇದಕ್ಕೆ ನೋಡಿ ಈ ತರ 1/4 ಇಂಚ್ನ ಈ ತರ ಮಿಲಾಯಿಸಿದೀನಿ, ನಿಧಾನ ಕ್ರಾಸ್ ಆಗಿ ಜಾಯಿನ್ ಮಾಡಿದೀನಿ. ಪ್ರಿನ್ಸೆಸ್ ಕಟ್ ಬರುತ್ತಲ್ಲ ಆ ತರ ಜಾಯಿನ್ ಮಾಡಿದೀನಿ. ಅವಾಗ ಮೇಲ್ಗಡೆ ಹೆಂಗ್ ಬರುತ್ತಂದ್ರೆ ನೋಡಿ ಈ ತರ ಪ್ರಿನ್ಸೆಸ್ ಕಟ್ ವಿತ್ ಬೆಲ್ಟ್ ಬ್ಲೌಸ್ ತರ ಆಗೋಗಿದೆ. ಅವಾಗ ಏನಾಗುತ್ತಂದ್ರೆ ಇಲ್ಲಿ ನಾವು 1/2 ಇಂಚ್ ಹಿಡಿದಾಗ ಟೋಟಲ್ ಅಲ್ಲಿ 1 ಇಂಚ್ ಟೈಟ್ ಆಗುತ್ತೆ. ಅವಾಗ ನೋಡಿ ಈ ಕಡೆನೂ ಸೇಮ್ ಟೈಟ್ ಆಗುತ್ತೆ. ಅವಾಗ ಈ ಚೆಸ್ಟ್ ಪೋಸ್ ಅನ್ನೋದು ಅವ್ರ ಸೈಜ್ಗೆ 1/2 ಇಂಚ್ ಲೂಸ್ ಇರುತ್ತೆ, ಇದ್ರೆ ನಾವಿಲ್ಲಿ ನೀಟಾಗಿ ಟೈಟ್ ಮಾಡ್ಬಿಟ್ಟಿದೀವಿ ಅಂದ್ರೆ ಮತ್ತೆ ಸೇಮ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ತರ ನೀಟಾಗಿ ಕೂತ್ಕೊಂತದೆ. ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗುತ್ತೆ. ಈ ತರ ನಾವು ಪ್ರತಿಯೊಂದನ್ನು ಅಷ್ಟೇ ನೀಟಾಗಿ ಟಿಪ್ಸ್ ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಏನಾಗುತ್ತಂದ್ರೆ ನೋಡಿ ಇವಾಗ ಬ್ಲೌಸ್ ಪ್ರಿನ್ಸೆಸ್ ಕಟ್ ತರ ಶೇಪ್ ಆಗ್ಬಿಟ್ಟಿದೆ ಇದು. ಅವಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನಾವು ಪ್ರತಿಯೊಂದು ವಸ್ತುನ ಯೋಚನೆ ಮಾಡಿ ಐಡಿಯಾ ಮಾಡಿ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ದು ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇದು ಅಷ್ಟೇ, ಈ ತರ ರೌಂಡ್ ಶೇಪು ಹಿಂಗ್ ಬರುತ್ತಲ್ಲ ಇದಕ್ಕೆ ಕ್ಯಾನ್ವಾಸ್ ರೆಗ್ಯುಲರ್ ಆಗಿ ಕಟ್ ಮಾಡ್ಕೊಂತೀವಲ್ಲ ಆ ತರ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ರೆ ಏನಾಗುತ್ತಂದ್ರೆ ಈ ಕರೆಕ್ಟ್ ಆಗಿ ಈ ಶೇಪ್ ಕರೆಕ್ಟ್ ಆಗಿ ನಾವು ಟರ್ನ್ ಮಾಡಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ನಾವು ಹೊಲಿಬೇಕಾದ್ರೆ ಜಿರಾಯಿಸ್ಕೊಳ್ಳೋದು ಮಿಷಿನ್ ಈ ತರ ಸಮಥಿಂಗ್ ಈ ತರ ಎಲ್ಲ ಬಂದಾಗ ಏನಾಗ್ಬಿಡುತ್ತೆ, ನಮ್ಗೆ ಈ ಶೇಪ್ಗಳನ್ನ ಕರೆಕ್ಟ್ ಆಗಿ ಬಂದಿರಲ್ಲ. ನಾವು ಮಾರ್ಕ್ ಮಾಡಿ ನಾವು ಕಟಿಂಗ್ ಏನೋ ಮಾಡಿರ್ತೀವಿ, ಹೊಲಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ ಈ ತರ ಪೇಪರ್ ಕ್ಯಾನ್ವಾಸ್ ಅನ್ನೋದು ಬರುತ್ತೆ, ತುಂಬಾ ತೆಳುವಾಗುತ್ತೆ ಪೇಪರ್ ಕ್ಯಾನ್ವಾಸ್. ಅದನ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಅದ್ರ ಮೇಲೆ ಒಟ್ಬಿಟ್ಟು ಹಿಂಗ್ ತಿದಿಸ್ಬಿಟ್ರೆ ಏನಾಗುತ್ತಂದ್ರೆ ನಾವೇನ್ ಕಟ್ ಮಾಡಿರ್ತೀವಿ ಅದೇ ಶೇಪಕ್ಕೆ ನೀಟಾಗಿ ಬರುತ್ತೆ ನೋಡಿ. ಈ ತರ ಇತ್ತೀಚಿನ ದಿನದಲ್ಲಿ ಈ ತರ ಶೇಪ್ ತುಂಬಾ ಬರ್ತಾ ಇದೆ. ಮತ್ತೆ ಸ್ಲೀವ್ಸ್ಗೂ ಸೇಮ್ ಅದೇ ಇದೆ ನೋಡಿ, ಈ ತರ ರೌಂಡ್ ಆಗಿ ಬರ್ತಾ ಇದೆ. ಅದಕ್ಕೋಸ್ಕರ ನಮ್ಗೆ ಈ ತರ ಎಲ್ಲ ತಿಳಿಸ್ಕೊಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನೇ ಡೌಟ್ಗಳಿದ್ರು ಕ್ಲಿಯರ್ ಮಾಡಿ ಅದು ಕಟಿಂಗ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರಿಗೂ. ಡನ್.